ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲೋಹಿತ್ ಮಲ್ನಾಡ್ ಫ್ರಮ್ ಲೋಹಿ ಹಬ್ಬಿಂದ. ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗಳು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ ಸ್ಪ್ರೇ ಹೊಡೆಯೋ ಮಿಷಿನು, ಇದು ನಿಮಗೆ ಇದರಲ್ಲಿ ಏನೇನು ಸ್ಪೆಸಿಫಿಕೇಶನ್ ಇದೆ ಮತ್ತೆ ಹೇಗೆ ವರ್ಕ್ ಆಗುತ್ತೆ, ಹಾಗೆ ಕ್ವಾಲಿಟಿ ವೈಸ್ ಎಲ್ಲ ಹೇಗಿದೆ ಮತ್ತು ಪರ್ಫಾರ್ಮೆನ್ಸ್ ಎಲ್ಲ ಹೇಗಿದೆ, ಹಾಗೆ ಇದ್ರದ್ದು ಲೈಫ್ ಮೀನ್ಸ್ ಇದು ಏನಪ್ಪ ಪೆಟ್ರೋಲ್ 1 ಅವರ್ಗೆ ಎಷ್ಟು ಪೆಟ್ರೋಲ್ ಮೈಲೇಜ್ ಎಷ್ಟು ಸಿಗುತ್ತೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ನಾವು ಇದನ್ನ ಎಷ್ಟು ಪ್ರೈಸಿಗೆ ಬೈ ಮಾಡಿದ್ವಿ, ಬೈ ಮಾಡಿದಾಗ ನಮ್ಗೆ ಇದ್ರ ಜೊತೆ ಹೇಗೇನು ಸಿಕ್ತು, ಬೈ ಮಾಡೋದು ಬರ್ತಿದ್ಯಾ ಪ್ರೈಸ್ಗೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಮತ್ತೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ ಮಾಡಲ್ ಬಂದು KK-PSP22 ಅಂತ ಕಿಸಾನ್ ಕ್ರಾಫ್ಟ್ ಅವ್ರದ್ದು ಕಾಣಿಸ್ತಿದಿಲ್ಲ, ಕಿಸಾನ್ ಕ್ರಾಫ್ಟ್ ಅವ್ರದ್ದು. ಇದದ್ದು 163 cc. ಇದು ಸ್ಟ್ರೋಕ್ ಬಂದು 4 ಸ್ಟ್ರೋಕ್ ಬರುತ್ತೆ. 68 ಇಂಚ್ 45 mm ಬರುತ್ತೆ. ಅದಾದ್ಮೇಲೆ ಇದ್ರದ್ದು ಪವರ್ ರೇಟಿಂಗ್ ನೋಡಕ್ ಬಂದ್ರೆ ನಮಗೆ ಇಲ್ಲಿಗೆ 2.3 ಕಿಲೋವ್ಯಾಟ್ಸ್ ಅಂದ್ರೆ 3.1 HP ಬರುತ್ತೆ. 3600 RPM ಬರುತ್ತೆ ಇದು. ಇದಾದ ನಂತರ ಫ್ಯೂಲ್ ಟ್ಯಾಂಕ್ ನೋಡಕಾದ್ರೆ 3.6 ಲೀಟರ್ದು ಬರುತ್ತೆ ಫ್ಯೂಲ್ ಟ್ಯಾಂಕ್ ಇದು. ಅದಾದ ನಂತರ ಟಾರ್ಕ್ 10 ಇದೆ, 2500. ಆಮೇಲೆ ಇದು ಆಯಿಲ್ ಟ್ಯಾಂಕು 0.6 ಲೀಟರ್, ಆಯಿಲ್ ಟ್ಯಾಂಕ್ 0.6 ಲೀಟರ್ ಇದೆ. ಇದಾದ ನಂತರ ನಾವು ನೆಕ್ಸ್ಟ್ ಬರೋದಾದ್ರೆ ಇದ್ರದ್ದು ಪಂಪ್ ಬಂದ್ಬಿಟ್ಟು ಇದೆಯಲ್ಲ, ಇದು ಪಂಪ್ ಅಂತ ಹೇಳ್ತಾರೆ ಈ ಅಸೆಂಬ್ಲಿಗೆ. ಈ ಅಸೆಂಬ್ಲಿಗೆ ಮೋಟಾರ್ ಅಂತಾರೆ, ಇದಕ್ಕೆ ಪಂಪ್ ಅಂತ ಹೇಳ್ತಾರೆ. ಬಟ್ ಇದನ್ನ ನಾವು ತಗೋಬೇಕಾದ್ರೆ ಎರಡು ಒಟ್ಟಿಗೆ ಎಲ್ಲ ಅಸೆಂಬ್ಲಿ ತಗೊಂಡಿದೀವಿ. ಆಕ್ಚುಲಿ ನಾವು ತಗೋಬೇಕಾದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಫುಲ್ ಅಸೆಂಬ್ಲಿನ ಆಗಿ ಬಂದಿರುತ್ತೆ. ನಾವು ತಗೋಬೇಕಾದ್ರೆ ಇದು ಫುಲ್ ಅಸೆಂಬ್ಲಿ ಆಗಿನೇ ತಗೊಂಡಿದೀವಿ. ಮೋಟರ್ ಇಂದ ಪಂಪ್ ಕನೆಕ್ಟ್ ಆಗಿರುತ್ತೆ ರನ್ ಆಗೋದಕ್ಕೆ. ಇದಾದ್ಮೇಲೆ ಬೆಲ್ಟ್, ಫ್ಲಾಟ್ ಬೆಲ್ಟ್ ಕೊಟ್ಟಿದ್ದಾರೆ ಇದಕ್ಕೆ. ಈ ಪುಲ್ಲಿಂದ ಈ ಪುಲ್ಲಿ ಕನೆಕ್ಟ್ ಆಗಿರುತ್ತೆ. ಇದು ನಿಮ್ಗೆ ಅದ್ರ ಜೊತೆನೆ ಬಂದಿರುತ್ತೆ. ಇದಾದ್ಮೇಲೆ ಪ್ರೆಷರ್ ಗೇಜ್ ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ ನೋಡ್ಕೊಳಕ್ಕೆ. ಇದಾದ್ಮೇಲೆ ಪ್ರೆಷರ್ ಕ್ರಿಯೇಟೆಡ್ ಪಂಪ್ ವ್ಯಾಕ್ಯೂಮ್ ಕೊಟ್ಟಿದ್ದಾನೆ. ಇದಾದ ನಂತರ ನಮಗೆ ಇಲ್ಲಿ ವರ್ಕ್ ಮಾಡಬೇಕಾದ್ರೆ ಎರಡು ನೋಸಲ್ ಔಟ್ಪುಟ್ 2 ಕೊಟ್ಟಿದ್ದಾನೆ. 2 ಕನೆಕ್ಟ್ ಮಾಡ್ಕೋಬಹುದು. 2 ಮೆಂಬರ್ಸ್ ಒನ್ ಟೈಮಲ್ಲಿ 2 ಮೆಂಬರ್ಸ್ ನಿಮಗೆ ವರ್ಕ್ ಮಾಡಬಹುದು. 2 ಮೆಂಬರ್ಸ್ ವರ್ಕ್ ಮಾಡಬಹುದು. ಇದಾದ ನಂತರ ಸ್ಟಾರ್ಟ್ ಮಾಡೋದಕ್ಕೆ ಇಲ್ಲಿ ಆನ್ ಅಂಡ್ ಆಫ್ ಸ್ವಿಚ್ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಆನ್ ಅಂಡ್ ಆಫ್ ಸ್ವಿಚ್ ಇದೆ. ಆನ್ ಮಾಡ್ಕೊಂಡು ನಂತರ ಇಲ್ಲಿ ಸ್ಟಾರ್ಟ್ ಜಸ್ಟ್ ಚೌಕ್ ಫುಲ್ ಮಾಡಬೇಕಾಗುತ್ತೆ, ಅಷ್ಟೇ ಎಳಿಬೇಕಾಗುತ್ತೆ. ಇಲ್ಲಿ ಚೌಕ್ ಇರುತ್ತೆ, ಇಲ್ಲೊಂದ್ ಕಡೆ ನೋಡ್ತಾ ಇದಾರಲ್ಲ, ಈ ಚೌಕ್ನ ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಅಲ್ಲಿ. ಆನ್ ಮಾಡ್ಕೊಂಡು ನಂತರ ಎಳಿಬೇಕು. ಇದಾದ ನಂತರ ನೆಕ್ಸ್ಟ್ ಇದ್ರ ಜೊತೆ ನಮಗೆ ಇದು ಎರಡು ಎಕ್ಸ್ಟ್ರಾ ಬೆಲ್ಟ್ ಸಿಗುತ್ತೆ. ಅದಾದ ನಂತರ ಲೆನ್ಸ್ ನೀವು ನೋಡ್ತಾ ಇರ್ಬೋದು, ಲೆನ್ಸ್ ಅಂತ ಹೇಳ್ತಾರೆ. ಗನ್ ಇದ್ರ ಜೊತೆ ಇದು 2 ಗನ್ ಸಿಕ್ಕಿದೆ, ಮತ್ತೆ ಬೆಲ್ಟ್ 2 ಸ್ಪೇರ್ ಸಿಕ್ಕಿದೆ, ಮತ್ತೆ ವಾಷರ್ಗಳು. ಇದ್ರದ್ದು ವಾಷರ್ಗಳು ಬರುತ್ತೆ. ಇದು ವಾಷರ್ ಹಾಕ್ತಾರೆ ಅಲ್ಲಿ, ವಾಷರ್ ಮತ್ತೆ ಅದಾದ್ಮೇಲೆ ಇಲ್ಲಿ ವಾಷರ್ ಹಾಕ್ತಾರೆ, ಈ ಪೊಸಿಷನ್ ವಾಷರ್ ಹಾಕ್ತಾರೆ. ಹೋಸ್ ಪೈಪ್ ಎಕ್ಸ್ಟ್ರಾ ತಗೊಂಡಿದ್ದೀವಿ ನಾವು. ಆಕ್ಚುಲಿ ನಾರ್ಮಲ್ ಆಗಿದೆ, ವೈಬ್ರೇಷನ್ ಹೇಳಷ್ಟೇನಿಲ್ಲ. ಆದರೆ ಇದು ನಮಗೆ ಆಕ್ಚುಲಿ ಏನಂತ ಮೊದಲು ಗೊತ್ತಿರಲಿಲ್ಲ. ಏನಂತ ಹೇಳಿದ್ರೆ ಇದನ್ನ ಒಂದು ಫುಲ್ ಆಗಿರುತ್ತೆ. ಫುಲ್ ಮಾಡ್ಕೊಂಡು ಇಲ್ಲಿ ಪ್ರೆಷರ್, ಇಲ್ಲಿ ಈ ಇದರಲ್ಲಿ ಪ್ರೆಷರ್ ನಾವು ಇನ್ಕ್ರೀಸ್ ಮಾಡ್ಕೋಬಹುದು. ತುಂಬಾ ಹೈ ಪ್ರೆಷರ್ ಬರುತ್ತೆ. ನಾರ್ಮಲ್ ಆಗಿ ಇದನ್ನ ಫುಲ್ ಮಾಡ್ಕೊಂಡು ಡೌನ್ ಮಾಡ್ಕೊಂಡು ಹೊಡೆದ್ರೆ ಪ್ರೆಷರ್ ಲೋ ಆಗಿರುತ್ತೆ. ಅದು ನಾರ್ಮಲ್ ಆಗಿ ನಿಮಗೆ ಜಾಸ್ತಿ ಪ್ರೆಷರ್ ಹೊಡಿಬಹುದು, ಪ್ರಾಬ್ಲಮ್ ಏನಿಲ್ಲ, ಬೇಗ ಕೆಲಸ ಮುಗೀತದೆ. ಬಟ್ ಅಷ್ಟೇ ಫಾಸ್ಟ್ ಆಗಿರ್ಬೇಕು. ಅಷ್ಟೇ ಫಾಸ್ಟ್ ಆಗಿದ್ರೆ ಹೊರತು ಇದು ತುಂಬಾ ಯೂಸ್ ಆಗುತ್ತೆ. ಇಲ್ಲ ನಾರ್ಮಲ್ ಆಗಿ ಹಿಡ್ಕೊಂಡು ಹೊಡಿಬಹುದು. ಇಲ್ಲ ನಾರ್ಮಲ್ ಆಗಿ ಹಿಡಿದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ತುಂಬಾ ಔಷಧಿ ವೇಸ್ಟ್ ಆಗುತ್ತೆ. ನಾವು ನೋಡಿದ ಪ್ರಕಾರ ತುಂಬಾ ಫಾಸ್ಟ್ ಆಗಿ ಹೊಡೆಯೋದು ತುಂಬಾ ಕಷ್ಟ ಇದೆ ತೋಟದೊಳಗಡೆ ಎಲ್ಲ. ನಾರ್ಮಲ್ ಆಗಿ ಹೊಡೆದ್ರೆ ಓಕೆ ಅಂತ ಅನ್ಕೊಳ್ತೀನಿ. ಇವೆಲ್ಲ ಬ್ರಾಸ್ ಕೊಟ್ಟಿದ್ದಾನೆ. ಇವು ನಿಮಗೆ ಔಷಧಿ ಕೆಮಿಕಲ್ಸ್ ಏನು ಮೆಟೀರಿಯಲ್ ಎಲ್ಲ ಕೆಮಿಕಲ್ಸ್ ಅಂಡ್ ಟಚ್ ಆದ್ರೂ ಏನು ಆಗೋದಿಲ್ಲ. ರಸ್ಟ್ ಇಷ್ಟು ಬರೋ ಚಾನ್ಸಸ್ ಕಡಿಮೆ. ನಾವು ಯಾವ್ದಕ್ಕೆ ಒಂದ್ಸಲ ಆದ್ಮೇಲೆ ಕ್ಲೀನ್ ಮಾಡಿ ಇಡಬೇಕಾಗುತ್ತೆ. ಆಯಿಲ್ ಒಂದು ಚೆಕ್ ಮಾಡ್ಕೋಬೇಕಾಗುತ್ತೆ. ನೀವು ನೋಡಿದ್ರಲ್ಲ ಸ್ಪ್ರೇ ಮಿಷಿನ್ ಕ್ವಾಲಿಟಿ ವೈಸ್ ಅಲ್ಲಿ ಹೇಗಿದೆ ಅಂತ. ತುಂಬಾ ಜನ ಯೂಸ್ ಮಾಡ್ತಿರ್ತಾರೆ. ಕಿಸಾನ್ ಕ್ರಾಫ್ಟ್ ಬ್ರ್ಯಾಂಡ್ ಬೇರೆ ತುಂಬಾ ಅಗ್ರಿಕಲ್ಚರ್ ಟೂಲ್ಸ್ ಗಳೆಲ್ಲ ಇದಾವೆ. ಇಂಥವೆಲ್ಲ ಸಾಮಾನ್ಯವಾಗಿ ಯೂಸ್ ಮಾಡ್ತಾ ಇರ್ತಾರೆ. ಇದ್ರದ್ದು ಪ್ರೈಸ್ ಬಂದು ನಾವು ತಗೊಂಡಿರೋದು 14,000 12,000 ಸಮಥಿಂಗ್ ಏನೋ ಇರಬೇಕು.
ಒಬ್ಬೊಬ್ರು ಡೀಲರ್ಸ್ ಜೊತೆ ಒಬ್ಬರು ನಾವು ಇಲ್ಲೇ ಆಫ್ಲೈನ್ ಡೀಲರ್ಸ್ ನಮ್ಮೂರಲ್ಲಿ ತಗೊಂಡಿರೋದು. ಸೊ ಆ ಪ್ರೈಸ್ ಸಿಕ್ಕಿದೆ. ಬೇರೆ ಬೇರೆ ಕಡೆ ಕಡಿಮೆಗೂ ಸಿಗ್ಬೋದು, ಜಾಸ್ತಿನೂ ಇರ್ಬೋದು, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ 14,000ಗೆ ಓಕೆ ಬರ್ತಿದೆ. ತುಂಬಾ ಜಾಸ್ತಿ ತೋಟಗಳಿದ್ರೆ ತುಂಬಾ ಬರ್ತಿದೆ. ಕಡಿಮೆ ಇದ್ರೆ ಅಷ್ಟು ಪರವಾಗಿಲ್ಲ. ನಿಮಗೆ ಆ ಬ್ಯಾಗ್ ಹಾಕೊಂಡು ಹೊಡಿಯೋಕ್ಕಿಂತ ಇದರಲ್ಲಿ ಇಬ್ರು ಇರ್ಬೇಕು. ಮಾತ್ರ ಇದ್ರೆ ಬೇಗ ಕೆಲಸನೂ ಮುಗೀತದೆ. ಸುಸ್ತಾಗೋದಿಲ್ಲ ಅಂತ ಇಲ್ಲ, ಸುಸ್ತಾಗೇ ಆಗುತ್ತೆ. ಇದ್ರಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡುತ್ತೆ. ನಾವು ಹೊಡೆದಿದ್ದೇವಲ್ಲ ಮಿಷಿನ್ಗೆ, ಲಾಸ್ಟ್ ಟೈಮು ಕಾಫಿ ಗಿಡಕ್ಕೆ ಸ್ಪ್ರೇ ಮಾಡಿದ್ವಿ. ಸೊ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡುತ್ತೆ. ವರ್ತ್ ಇದೆ, ತಗೋಬಹುದು. ಕ್ವಾಲಿಟಿ ಯಾವುದೇ ಥರದ ಪ್ರಾಬ್ಲಮ್ಸ್ ನಾವು ಇನ್ನೂ ಫೇಸ್ ಮಾಡಿಲ್ಲ. ಗೊತ್ತಿಲ್ಲ ಹೇಗಿದೆ ಏನು ಕತೆ ಅಂತ. ನೆಕ್ಸ್ಟ್ ಫ್ಯೂಚರ್ಲಿ ಗೊತ್ತಾಗುತ್ತೆ ಅನ್ಕೊಳ್ತೀನಿ. ಏನಾದ್ರು ಪ್ರಾಬ್ಲಮ್ಸ್ ಬರ್ಬೋದು. ನಾರ್ಮಲ್ ಆಗಿ ರೆಗ್ಯುಲರ್ ಮೇಂಟೆನೆನ್ಸ್ ಏನ್ ಮಾಡಬೇಕು, ಮತ್ತೆ ನಾರ್ಮಲ್ ರೆಗ್ಯುಲರ್ ಪ್ರಾಬ್ಲಮ್ಸ್ ಏನ್ ಬರ್ತವೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾವು ಫಸ್ಟ್ ಸ್ವಲ್ಪ ಅದೇ ಪ್ರಿಕಾಷನ್ಸ್ ತಗೊಳ್ತೀವಿ ಏನ್ ಮಾಡಬಹುದು ಅಂತ. ಓಕೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದು ಯಾರ್ಯಾರು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ಬಾಯ್.